ಫಸ್ಟ್ ಆಫ್ ಆಲ್ ಸಿ ಟಿ ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ಸರ್ದಾರ್ ಪಟೇಲ್ ಅವರು ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ರೆ ಯಾಕೆ ಅಷ್ಟು ಭಯ ಅವರಿಗೆ? RSS ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗೇನೋ ನಿಮ್ಮ ಅದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನ್ ಕೇಶವ ಕೃಪಾಗೂ ಕರೆಸಿ, ನಮಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗೆಲ್ಲ ಬರಲಿ, ದಾಖಲೆಗಳು ತಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ಸಂವಿಧಾನದ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನಮ್ಮ ಆಫೀಸಿಗೆಲ್ಲ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನು ಕ್ಷಮೆ ಕೇಳ್ತೀನಿ, ಇಲ್ಲಿರೋ ಅವ್ರು ತಿದ್ಕೊಳಕ್ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು IT ಲೆಕ್ಕ ಕೊಡಬೇಕು. ಇವ್ರು ಕೊಡಂಗಿಲ್ವಾ? ಏನಕ್ಕೆ? ಇವ್ರು ಮನ್ಸಿಗೆ ಬಂದಂಗೆ ಮಾಡ್ಬೋದು. ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು? ಮಾತುತ್ತರ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ, ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಬಾಡಿ ಆಫ್ ಇಂಡಿವಿಜುವಲ್ಸ್. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ RSS ವಿರುದ್ಧ ಮತ್ತೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ರೊಚ್ಚಿಗೆದ್ದಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ. ಏನಪ್ಪ ಅದು ಕೌಂಟರ್ ಅಂದರೆ, ಈ CT ರವಿಗೆ ಮತ್ತು RSSನವ್ರಿಗೆ ತನ್ನದೇ ಸಂಘದ ತನ್ನದೇ ಸಂಸ್ಥೆಯ ಇತಿಹಾಸ ಗೊತ್ತಿಲ್ಲ. RSS ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು RSSನ ಬ್ಯಾನ್ ಮಾಡಿದಾಗ ಅವರ ಕೈ ಕಾಲು ಹಿಡ್ಕೊಂಡು ದಮ್ಮಯ್ಯ ಅಂತೇಳಿ ಬೇಡ್ಕೊಳ್ತಾ ಇದ್ರು. ಇಂದಿರಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ರು RSSನವರು. ಆಮೇಲೆ ಈ RSSನ ಸಾವರ್ಕರ್ ಅವರು ಯಾರು ಗೊತ್ತಾ? ಅವರು ಬ್ರಿಟಿಷರಿಂದ 60 ರೂಪಾಯಿ ಪೆನ್ಷನ್ ತಗೊಳ್ತಾ ಇದ್ರು. ಈ ಇತಿಹಾಸನೆಲ್ಲ CT ರವಿ ಅವರೆಲ್ಲ ಅರ್ಥ ಮಾಡ್ಕೊಳ್ಬೇಕಪ್ಪ. ಓದ್ಕೊಂಡಿಲ್ವಾ, ತಿಳ್ಕೊಂಡಿಲ್ವಾ? ಬೇಕಾದ್ರೆ ಕರೀಲಿ, RSSನ ಸಂಸ್ಥೆಗೆ ನನ್ನನ್ನ ಕರೀಲಿ, ಕೇಶವ ಕೃಪಕ್ಕಾದ್ರೂ ಕರೀಲಿ ಅಥವಾ ನಾಗ್ಪುರಕ್ಕಾದ್ರೂ ಕರೀಲಿ. ನಾನು ಅಲ್ಲಿಗೆ ಹೋಗಿ ಇವರ ಬಂಡವಾಳವನ್ನ, ಇವರದೇ ದೊಡ್ಡ ಇತಿಹಾಸವನ್ನ ಇವರಿಗೆ ನಾನು ತಿಳಿಸಿ ಬರ್ತೇನೆ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ತನ್ನದೇ ಆದ ಸ್ಟೈಲಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಮುಂದುವರೆದು ಹೇಳಿದ್ದಾರೆ, ಇವ್ರಿಗೇನ್ ಸಮಸ್ಯೆ? ನಮ್ಮ ದೇಶದ ಎಲ್ಲಾ ಸಂಘ ಸಂಸ್ಥೆಗಳು ಸಂವಿಧಾನದ ಅಡಿಯಲ್ಲಿ ಬರ್ತವೆ. ಸಂವಿಧಾನದ ಅಡಿಯಲ್ಲಿ ತಮ್ಮ ಒಂದು ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ಇವ್ರಿಗೆ ಯಾಕೆ? ಇವ್ರಿಗೇನ್ ದೊಡ್ಡ ರೋಗ? ಇವ್ರಿಗೇನಾಗಿದೆ? ಇವ್ರೇನ್ ಸ್ಪೆಷಲ್ಲ? ಎಲ್ಲರದ್ದು ಒಂದಾದ್ರೆ ಇವ್ರದ್ಯಾಕೆ? ಇವ್ರು ನನಗೆ ಸ್ಪಷ್ಟಪಡಿಸ್ಲಿ, ಸಂವಿಧಾನದ ಅಡಿಯಲ್ಲಿ ಇವರ ಸಂಘ ಯಾಕೆ ರಿಜಿಸ್ಟರ್ ಮಾಡಿಸಿಕೊಳ್ಳದೆ ಇರಬಹುದು, ಅದು ಸಾಧ್ಯನಾ ಅಂತೇಳಿ ಸಮರ್ಥನೆ ಮಾಡ್ಕೊಳ್ಳಿ. ಬೀದಿ ವ್ಯಾಪಾರಿಗಳು ಕೂಡ ಒಂದು ನೋಂದಣಿ ಮಾಡಿಸ್ಕೋಬೇಕಾಗತ್ತೆ. ಇವರು 100 ವರ್ಷದ ಇತಿಹಾಸ, ಲಕ್ಷಾಂತರ ಕೋಟ್ಯಾಂತರ ಏನು ಸಂಘದ ಸದಸ್ಯರು, ವಹಿವಾಟು, ದುಡ್ಡು, ಆಸ್ತಿ ಇಷ್ಟೆಲ್ಲ ಇರಬೇಕಾದ್ರೆ, ಇಷ್ಟೆಲ್ಲ ಆರೋಪ ಇರಬೇಕಾದ್ರೆ ಇವ್ರು ಯಾಕೆ ನೋಂದಣಿ ಮಾಡಿಸ್ಕೊಳ್ಳಲ್ಲ? ನೋಂದಣಿ ಮಾಡಿಸ್ಕೊಳಕ್ಕೆ ಇವ್ರಿಗೆ ಭಯ ಯಾಕೆ ಅಂತ ಹೇಳಿ ಮತ್ತೆ 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 RSSನ ಕೆದಕ್ತಾ ಇದ್ದಾರೆ. ಮತ್ತೆ RSS ಈಗ ತನ್ನ ಸಂಸ್ಥೆಯನ್ನ ನೋಂದಣಿ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇಷ್ಟೊಂದೆಲ್ಲ ಆರೋಪಗಳು ಈ ರಾಜ್ಯದ ಗೃಹ ಸಚಿವರು ಮತ್ತು ಇನ್ನೊಂದಷ್ಟೆಲ್ಲ ರಾಜಕೀಯ ನಾಯಕರುಗಳು ಪದೇ ಪದೇ ಹೇಳ್ತಾ ಇದ್ದಾರೆ, ಇವ್ರು ಯಾಕೆ ನೋಂದಣಿ ಮಾಡ್ಕೊಳ್ತಾ ಇಲ್ಲ? ಹೋಗ್ಲಿ, ನೋಂದಣಿ ಮಾಡಿಸ್ಕೊಳ್ಳಿ. ನೀವು ಪ್ರಾಮಾಣಿಕರು, ನೀವು ಸತ್ಯವಂತರು, ನೀವು ದೇಶಭಕ್ತರು, ನೀವು ಯಾವುದೇ ಇಲ್ಲಿಗಲ್ ಚಟುವಟಿಕೆ ಮಾಡ್ತಾ ಇಲ್ಲ, ಅಕ್ರಮವಾಗಿ ದೇಣಿಗೆ ತಗೊಳ್ತಾ ಇಲ್ಲ, ನಿಮ್ಮದೇ ಯಾವುದು ಅಕ್ರಮವಾದ ಆಸ್ತಿ ಇಲ್ಲ, ಕೋಟ್ಯಾಂತರ ರೂಪಾಯಿ ದುಡ್ಡಿಲ್ಲ ಅಂತ ಅನ್ನೋದಾದರೆ ನೀವು ಎಲ್ಲ ದಾಖಲೆಗಳನ್ನು ತೆರೆದಿಡಿ. ನೀವು ಹೇಳ್ತಿರಲ್ಲ, ನಾವು ಸಮಾಜಮುಖಿಯಾಗಿರ್ತೇವೆ, ನಾವು ದುಡ್ಡು ಮಾಡಲ್ಲ, ದೇಶಕ್ಕೋಸ್ಕರ ಕೆಲಸ ಮಾಡ್ತೇವೆ, ಮತ್ತು ಒಂದಷ್ಟು ಜನ ಮದುವೆನೇ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ಕೂಡ ಪ್ರಾಮಾಣಿಕವಾಗಿದ್ದರೆ ನೀವು ತೆರೆದಿಡಬೇಕಲ್ಲ. RSSನವ್ರು ಅದನ್ನು ಸಾಬೀತುಪಡಿಸ್ಬೇಕು. ಇಲ್ಲ ಅಂದರೆ ಈ ದೇಶದ ಜನ RSS ಸಂಸ್ಥೆ ಬಗ್ಗೆ ದೊಡ್ಡ ಅನುಮಾನವನ್ನು ಇಟ್ಕೋಬೇಕಾಗತ್ತೆ ಮತ್ತು ಪದೇ ಪದೇ ಪ್ರಶ್ನೆನೂ ಮಾಡ್ತಾರೆ. ಎಲ್ಲರಿಗೂ ಒಂದು ಕಾನೂನು ಆದರೆ RSSಗೆ ಸ್ಪೆಷಲ್ ಕಾನೂನಾ? 100 ವರ್ಷ ಆಗಿರ್ಬೋದು,
ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಏನು ಸಮಸ್ಯೆ? ಜೊತೆಗೆ ಈ RSSನ ಸಿದ್ಧಾಂತಗಳ ಬಗ್ಗೆ ಬಹಳ ವಿರೋಧಗಳಿವೆ ಮತ್ತು ಅದು ಕೂಡ ವಿವಾದವಾದ ವಿಚಾರ. RSS ಆಗಲಿ ಇನ್ಯಾವುದೇ ಸಂಸ್ಥೆ ಆಗಲಿ ಇವೆಲ್ಲವೂ ಕೂಡ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿರಬೇಕು. ಇನ್ನೊಂದು ಅಪಾಯ ಏನು ಅಂದರೆ, ನಮ್ಮ ಶಾಲಾ ಕಾಲೇಜುಗಳಲ್ಲಿ RSSನ ಚಿಂತನೆಗಳು ಬೇಕಾಗಿಲ್ಲ, ಮತ್ತಿನ್ಯಾವುದೋ ಸಂಘಟನೆ ಚಿಂತನೆಗಳು ಬೇಕಾಗಿಲ್ಲ. ನಮ್ಮ ಶಾಲಾ ಕಾಲೇಜುಗಳಿಗೆ RSSನವರೆಲ್ಲ ಹೋಗ್ತಾ ಇದ್ದಾರೆ, ಮತ್ತೆ ಶಿಬಿರಗಳು ಮಾಡ್ತಾರೆ, ಅವರು ಮಕ್ಕಳಲ್ಲಿ ಬ್ರೈನ್ ವಾಶ್ ಮಾಡ್ತಾರೆ ಅನ್ನೋಂಥ ಆರೋಪಗಳಿದ್ದಾವೆ. ಮುಖ್ಯವಾಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ RSSನ ವಿಚಾರಗಳು ಬೇಕಾಗಿಲ್ಲ. ಮಕ್ಕಳಿಗೆ ಬೇಕಾಗಿರೋದು ಇವತ್ತು ಯುವಕರಿಗೆ ಸಂವಿಧಾನದ ವಿಚಾರಗಳು, ಸಂವಿಧಾನದ ಆಶಯಗಳು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹೋದರತ್ವ, ಸಮಾಜವಾದಿ ಸಿದ್ಧಾಂತ, ಜಾತ್ಯತೀತತೆ, ಕೂಡಿ ಬಾಳುವ ಗುಣ, ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಗುಣ, ಧರ್ಮ ಸಹಿಷ್ಣುತೆ, ಅದೆಲ್ಲವೂ ಕೂಡ RSSನಲ್ಲಿಲ್ಲ, ಸಂವಿಧಾನದಲ್ಲಿದೆ. ಹಾಗಾಗಿ RSSನ ವಿಚಾರಗಳನ್ನು ಮಕ್ಕಳು ಕೇಳುವುದರ ಬದಲಾಗಿ ಸಂವಿಧಾನದ ವಿಚಾರಗಳನ್ನು ಕೇಳಬೇಕು. ಆಮೇಲೆ ಇವ್ರು ಹೇಳ್ತಾರೆ, ನಾವು ದೇಶಭಕ್ತಿನ ಹೇಳ್ಕೊಡ್ತೀರಿ, ಆದರೆ ದೇಶಭಕ್ತಿ ಹೆಸರಲ್ಲಿ, ದೇಶಭಕ್ತಿ ಅಂದರೆ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋದಲ್ಲ. ದೇಶಭಕ್ತಿ ಅಂದರೆ ಎಲ್ಲರನ್ನೂ ಒಳಗೊಂಡು ಬದುಕುವುದು, ಸಹೋದರ ಭಾವನೆಯಿಂದ ಜೀವಿಸುವುದು, ಪರಸ್ಪರ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಳ್ಳುವುದು, ಈ ದೇಶಕ್ಕೋಸ್ಕರ ಸ್ವಾವಲಂಬಿಯಾಗಿ ಯಾರ ಕೈಯೊಡ್ಡದೆ ಅಕ್ರಮವಾಗಿ ಹಣವನ್ನು ಸಂಪಾದಿಸದೆ, ಸಮಾಜದಲ್ಲಿ ಜಾತಿ ಧರ್ಮಗಳ ನಡುವೆ ಬೆಂಕಿ ಹಚ್ಚದೆ, ನ್ಯಾಯಯುತವಾಗಿ ಸಹಮಾನವನಾಗಿ ಬದುಕುವುದೇ ದೇಶಭಕ್ತಿ. ಆದರೆ ಇವ್ರ ದೇಶಭಕ್ತಿ ಗೊತ್ತಿಲ್ಲ, ಇವ್ರ ದೇಶಭಕ್ತಿ ಬೇರೆದೇ ಆಗಿರುತ್ತೆ. ಇದು ಇಲ್ಲಿಗೆ ನಿಲ್ಲಲ್ಲ. ಖರ್ಗೆ ಅವರು ಇನ್ನೂ ಮುಂದುವರಿಸ್ತಾರೆ. ಬಹುಶಃ RSS, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ದೇಶದ ಪ್ರಗತಿಪರ ಚಿಂತಕರು ಎಲ್ಲ ಒಂದು ದೊಡ್ಡ ವೇದಿಕೆಯಲ್ಲಿ ಚರ್ಚೆ ಮಾಡಲಿ. ತಮ್ಮ ದೋಷಗಳಿದ್ರೆ RSS ತಿದ್ದಿಕೊಳ್ಳಬೇಕು. ಈ ನೆಲದ ಕಾನೂನಿಗೆ ಒಳಪಡಬೇಕು. ಈ ನೆಲದಲ್ಲಿ ಅಂತಿಮವಾಗಿ ಯಾವುದು ಮುಖ್ಯ, ಭಾರತಕ್ಕೆ ಯಾವುದು ಮುಖ್ಯ, ಎಲ್ಲ ಧರ್ಮ ಗ್ರಂಥಗಳಿಗಿಂತ, ಎಲ್ಲ ಸಂಘಗಳಿಗಿಂತ ಭಾರತಕ್ಕೆ ಯಾವುದು ಮುಖ್ಯ ಅಂದರೆ ಸಂವಿಧಾನದ ಆಶಯಗಳು. ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ಬೇಕಾಗಿರುವುದು ಯಾವುದೇ ಧರ್ಮ ಗ್ರಂಥಗಳಲ್ಲ, ಮೊದಲು ಬೇಕಾಗಿರುವುದು ಸಂವಿಧಾನ, ಆನಂತರ ಅವರ ವೈಯಕ್ತಿಕವಾದ ವಿಚಾರಗಳು. ಆದರೆ ಯಾವುದೇ ಧರ್ಮ, ಯಾವುದೇ ಸಂಘ ಸಮಾಜದಲ್ಲಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬೆಂಕಿಯನ್ನ, ಅಸಮಾನತೆಯನ್ನ, ದ್ವೇಷವನ್ನ, ತಾರತಮ್ಯವನ್ನ ಮೂಡಿಸಬಾರ್ದು. ಆ ರೀತಿ ಯಾವ್ದಾದ್ರು ಸಂಘ ಮಾಡ್ತಾ ಇದ್ರೆ, ಯಾವ್ದಾದ್ರು ಸಂಸ್ಥೆ ಮಾಡ್ತಾ ಇದ್ರೆ, ಅದು ಈ ನೆಲದ ಘನತೆಗೆ ತಕ್ಕದಾದ ಸಂಸ್ಥೆ ಆಗಲ್ಲ. ಪ್ರಿಯಾಂಕ ಖರ್ಗೆ ಅವರ ಈ ಸವಾಲನ್ನು RSSನವರು ಹೇಗೆ ಸ್ವೀಕರಿಸ್ತಾರೆ ನೋಡೋಣ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.